ಒಂದು ಸಣ್ಣ ವಿಚಾರಕ್ಕೆ ಮಹಿಳೆಯನ್ನ ಮನೆ ಒಳಗೆ ಹೋಗಿ ಎಳ್ಕೊಂಡು ಬಂದು ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸ್ತಾರೆ. ಹಲ್ಲೆಯ ಆ CCTV ದೃಶ್ಯಗಳನ್ನು ನೋಡಿದ್ರೆ ಎಂಥವರಿಗೂ ಕೂಡ ಸಿಟ್ಟು ನೆತ್ತಿಗೇರುತ್ತೆ. ಹಲ್ಲೆಗೊಳಗಾದಂಥವರು ಇದೀಗ ಪಬ್ಲಿಕ್ ಟಿವಿಯ ಮುಂದಿದ್ದಾರೆ. ಸೊ ಅವ್ರನ್ನ ಮಾತನಾಡಿಸ್ತೀನಿ. ಈಗ ಬಹುಶಃ ಅವ್ರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಇದೀಗ ಸಂಬಂಧಿಕರ ಮನೆಗೆ ವಾಪಸ್ಸಾಗಿದ್ದಾರೆ. ಈಗ ಹಲ್ಲೆಗೊಳಗಾಗಿರುವಂತಹ ಮಹಿಳೆ ಈಗ ಅವರ ಕೈಗೆ ಮತ್ತು ಒಂದಿಷ್ಟು ಭಾಗಗಳಿಗೂ ಕೂಡ ಒಂದಿಷ್ಟು ಪೆಟ್ಟಾಗಿದೆ. ಜೊತೆಗೆ ಅವರ ಹಸ್ಬೆಂಡ್ ಇವರು ಅವರ ತಲೆಗೂ ಕೂಡ ಗಾಯಗಳಾಗಿದ್ದಾವೆ. ಆ ಗಲಾಟೆಯನ್ನು ಬಿಡಿಸ್ಲಿಕ್ಕೆ ಮತ್ತು ಅವರ ಜೊತೆ ಮಾತನಾಡ್ಲಿಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕೂಡ ಹಲ್ಲೆಯನ್ನು ನಡೆಸಲಾಗಿದೆ. ಇದು ಯಾವ ಕಾರಣಕ್ಕೆ ಗಲಾಟೆ ಆಯಿತು, ಜೊತೆಗೆ ಯಾವ ವಿಚಾರಕ್ಕಾಯಿತು ಅನ್ನೋಂಥದ್ರ ಬಗ್ಗೆ ಕೂಡ ಅವ್ರನ್ನೇ ಮಾತನಾಡಿಸ್ತೀನಿ. ಮತ್ತೊಂದು ಇದನ್ನು ತೋರಿಸ್ತೇನೆ. ಇಲ್ಲಿ ನೋಡಿ, ಆ ಒಂದು ವಿಕೆಟ್ನಿಂದ ಇಲ್ಲಿ ಹೊಡೆದಿದ್ದಾರೆ ಹಣೆಗೆ. ಯಾವ ಲೆವೆಲಿಗೆ ಇದು ಗಾಯ ಆಗಿದೆ. ಒಂಚೂರು ತಪ್ಪಿ ಏನಾದರೂ ತಲೆಗೆ ಅಥವಾ ಕಣ್ಣಿಗೆ ಬಿದ್ದಿದ್ರು ಕೂಡ ದೃಷ್ಟಿಯನ್ನೇ ಕಳ್ಕೊಳ್ಬೇಕು. ಆ ರೀತಿಯ ಹಲ್ಲೆ. ಅದರ ಜೊತೆಗೆ ಕಣ್ಣಿನ ಕೆಳಭಾಗಕ್ಕೂ ಕೂಡ ಗುದ್ದಿದ್ದಾರೆ. ಮನ ಬಂದಂತೆ ಹೊಡೆದಿದ್ರು. ಮಾತನಾಡಿಸ್ತೀನಿ ಅವ್ರನ್ನ. ಅಮ್ಮ, ಈ ಗಲಾಟೆ ಯಾಕೆ ಶುರುವಾಯಿತು, ಯಾರು ಹೊಡೆದಿದ್ದು, ಯಾಕೆ ಹೊಡೆದ್ರು? ಸರ್, ಅದು ನಮ್ಮ ಮಗು ನಮ್ಮ ಮನೆ ಮುಂದೆ ಇರೋದು ರಾಜೇಶ್ವರಿ ಅಂತ. ಅವ್ರ ಮನೆ ಮುಂದೆ ಆಟ ಆಡುವಾಗ ಒಂದು ಬಕೀಟ್ ವಿಷಯಕ್ಕೋಸ್ಕರ ಜಗಳ ಆಯಿತು. ಆ ಜಗಳ ಒಂದು ನೆಪ ಇಟ್ಕೊಂಡು ಅವ್ರ ಮಗ ರೌಡಿಗಳು ಅವ್ರ ಸ್ನೇಹಿತರುಗಳನ್ನ ಕರ್ಕೊಂಬಂದು ರಾತ್ರಿ ಗುರುವಾರ ನೈಟು 9 ಗಂಟೆಲಿ ನಾನು ನಮ್ಮ ಮನೆಯವರು ಮಕ್ಕಳು ಮನೇಲೇ ಇದ್ವಿ. ಆವಾಗ ಏಕ್ದಮ್ ಬಂದು ನಮ್ಮನ್ನು ಆಚೆ ಕರ್ಕೊಂಬಂದು ನಮ್ಮ ಮನೆಯವ್ರನ್ನ ಏಕಾಏಕಿ ಕ್ರಿಕೆಟ್ ಬ್ಯಾಟ್ನಿಂದ ಹೊಡೆದ್ರು. ನಾನು ಬಿಡಿಸ್ಲಿಕ್ಕೆ ಹೋಗಿದ್ದಕ್ಕೆ ನನಗೂ ಎಲ್ಲ ಬಟ್ಟೆ ಹರಿದು ಎಲ್ಲ ಮಾನ ಎಲ್ಲ ನನ್ನ ಕಳೆದ್ರು. ಒಂದು ಮಗು ವಿಚಾರಕ್ಕೋಸ್ಕರ ಇಷ್ಟೆಲ್ಲ ಗಲಾಟೆ ಮಾಡಿದ್ದಾರೆ. ನಾವು ಕೂಲಿ ಮಾಡ್ಕೊಂಡು ತಿಂತಾ ಇರೋದು. ನಾವು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಜೀವನ ಮಾಡಲಿಕ್ಕೆ ಬಂದಿದ್ದು. ಒಂದು ಮಗು ವಿಷಯಕ್ಕೋಸ್ಕರ ಇಷ್ಟೆಲ್ಲ ಗಲಾಟೆ ಮಾಡೋ ಅವಶ್ಯಕತೆ ಇರಲಿಲ್ಲ. ನಮ್ಗೆ ಯಾರೂ ಸಪೋರ್ಟಿಗಿಲ್ಲ. ನಮಗೆ ನ್ಯಾಯ ದೊರಸ್ಕೊಡಿ ಸರ್. ಈಗ ಆ ರಾತ್ರಿ ಸಂದರ್ಭದಲ್ಲಿ ಮನೆ ಒಳಗೆ ನುಗ್ಗಿ ಎಳ್ಕೊಂಡು ಬಂದು ಹೊಡಿತಾರೆ, ಬಟ್ಟೆ ಹರಿತಾರೆ, ವಿಕೆಟಿಂದ ಹೊಡಿತಾರೆ. ಸೊ ನಿಮ್ಮ ರಕ್ಷಣೆಗೆ ಯಾರೂ ಬರಲಿಲ್ವಾ? ಎಷ್ಟು ಜನರು ಗುಂಪಿತ್ತದು? ತುಂಬ ಜನ ಇದ್ರು ಸರ್. ಅಲ್ಲಿ ಯಾರು ಎಲ್ಲ ಸ್ವಂತ ಮನೆಯವರೇ, ಯಾರೂ ಬರಲಿಲ್ಲ ಸರ್. ಅಲ್ಲಿ ಒಂದಿಬ್ರು ಬಂದ್ರಂತೆ, ನಮಗೂ ಗೊತ್ತಿಲ್ಲ. ಅವ್ರಿಗೂ ಹೊಡೆದು ಕಳಿಸಿದ್ದಾರೆ. ಅದೇ ರೋಡಲ್ಲೇ ಇರೋರು ಒಂದಿಬ್ರು ಬಂದಿದ್ದೀವಿ, ನಮಗೂ ಹೊಡೆದ್ರು ಅಂತ ಹೇಳಿದ್ರು. ಅವರು ತುಂಬ ಡ್ರಿಂಕ್ಸ್ ಮಾಡಿದರು, ಏನು ಅಂತ ಗೊತ್ತಿಲ್ಲ ನಮಗೆ. ತುಂಬ ರಾಕ್ಷಸ ಥರ ನಡ್ಕೊಂಡ್ರು ಸರ್. ನಮ್ಮನ್ನು 7-8 ಜನ ಇದ್ದರು. ನನ್ನ ಗಂಡನ್ನು ಸಾಯಿಸ್ಬೇಕಂತಲೇ ಬಂದಿದ್ರು ಅಂತ ಅನಿಸುತ್ತೆ ಸರ್. ನಮ್ಮನ್ನು ಸಣ್ಣ ಮಗು, ಆ ಮಗುಗೂ ಕೂಡ ಹೊಡೆದ್ರು ಅಂತ ಹೇಳ್ತಾ ಇದ್ರು. ಆ ಮಗು ಎಲ್ಲಿತ್ತು? 6 ವರ್ಷದ ಮಗು ಸರ್. ನನ್ನ ಮಗ UKG ಓದ್ತಾ ಇದ್ದಾನೆ. ಆ ಮಗುಗೂ ಕಪಾಳಕ್ಕೆ ಹೊಡೆದ್ರಂತೆ. ಆ ಗಲಾಟೆಲಿ ನಾವು ನೋಡ್ಲಿಕ್ಕಾಗಿಲ್ಲ. ಮೇಲ್ಗಡೆ ಮನೆಯವರು ನಮ್ಮ ಮಕ್ಕಳನ್ನ ಸೇವ್ ಮಾಡಿದ್ದಾರೆ ಸರ್, ಮೇಲೆ ಕರ್ಕೊಂಡೋಗಿ. ನಾವಿಬ್ಬರು ನಮ್ಮನ್ನು CC ಕ್ಯಾಮ್ರಾದಲ್ಲೇ ಎಲ್ಲ ಇದೆ ಸರ್. ಎಲ್ಲ ಯಾವ ರೀತಿ ಹೊಡೆದಿದ್ದಾರೆ ಎಲ್ಲ ಅಂತ ಇದೆ ಸರ್. ಈಗ ಆ CCTV ವಿಡಿಯೋ ನೋಡಿದ್ರೇನೆ ಒಂಥರ ಗಾಬರಿ ಆಗುತ್ತೆ, ಭಯ ಆಗುತ್ತೆ. ಅಷ್ಟೊಂದು ಕಿರುಚಾಡ್ತೀರಿ ನೀವು. ಹಾಗಿದ್ರು ಅವ್ರು ಬಿಡ್ಲೇ ಇಲ್ವಾ? ಅವ್ರ ಕಾಲಿಂದ ಒದಿತಾರೆ, ಎಳೆದಾಡ್ತಾರೆ. ಯಾರೂ ಬಿಡಲಿಲ್ಲ ಸರ್. ಎಲ್ಲ 7-8 ಜನ ಹೊಡೆದು ಬ್ಯಾಟಿನಿಂದ ರಕ್ತ ಸೋರ್ತಿದ್ರು ಸಹಿತ ಯಾರೂ ಬಿಡಲಿಲ್ಲ. ಮತ್ತು ಅಲ್ಲಿರೋರು ಸ್ಥಳೀಯರು ಒಳಗಡೆ ಹೋಗಿ ಅಂತ ಸ್ವಲ್ಪ ಇದು ಮಾಡಿದ್ರು. ಆ ಸಿಟ್ಟಿಗೆ ಮನೆ ಗ್ಲಾಸು, ಡೋರು ಎಲ್ಲ ಹೊಡೆದಾಕಿದ್ದಾರೆ. ಡೋರ್ ಹೊಡೆದು ಸಹಿತ ಅವರು ನಮ್ಮನ್ನು ಹೊಡಿಬೇಕು ಅಂತ ಟಾರ್ಗೆಟ್ ಮಾಡಿ ಬಂದಿದ್ರು ಸರ್. ಅವ್ರ ಮಗನಿಂದನೇ ಇದೆಲ್ಲ. ಮತ್ತು ಆ ಹೆಂಗಸು, ಅವರ ತಾಯಿ, ಅವರು ಅಲ್ಲಿ ನಿಂತ್ಕೊಂಡು ಇವಳಿಗೊಡಿ ನಮ್ಮ ಅಕ್ಕರಿಗೂ ಹೊಡಿ ಅಂತ ಎಲ್ಲ ಹೇಳಿ ಓಡಿಸ್ತಾ ಇದ್ಲು ಸರ್ ಆ ಹೆಂಗಸು ರಾಜೇಶ್ವರಿ. ಈಗ ಕಂಪ್ಲೇಂಟ್ ಎಲ್ಲಾಗಿದೆ, ಮತ್ತೆ ಪೊಲೀಸರು ಏನು ಹೇಳ್ತಾರೆ? ಯಾಕೆ ಅವ್ರನ್ನ ಹಲ್ಲೆ ಮಾಡ್ದಂಥವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ? ಸರ್, ನಾವು ಶುಕ್ರವಾರ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ನಾವು ಹೋದ್ವಿ. ಶುಕ್ರವಾರ ಕಂಪ್ಲೇಂಟ್ ಕೊಟ್ವಿ. FIR ಆಯಿತು. ಆದಮೇಲೆ ನಾವು ನಿನ್ನೆ FIR ಕಾಪಿ ತೊಗೊಂಬರೋಕ್ಕೆ ಹೋಗಿದ್ವಿ. ಅವ್ರನ್ನ ಅರೆಸ್ಟ್ ಮಾಡೋಂಗಿಲ್ಲ, ಆ ಥರ ದೊಡ್ಡ ಕೇಸನ್ನೇನಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಇದು ಅರೆಸ್ಟ್ ಮಾಡೋಕ್ಕಾಗಿಲ್ಲ. ಡೈರೆಕ್ಟು ನೀವೇನಿದ್ರು ಕೋರ್ಟಲ್ಲೇ ಮಾತಾಡಿ, ಕೋರ್ಟಲ್ಲಿ ನೀವು ನೋಡ್ಕೊಳ್ಳಿ, ಅವರು ಕೋರ್ಟಿಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಅವರ ಹಸ್ಬೆಂಡ್ ಕೂಡ ಇದ್ದಾರೆ ಸರ್. ಈಗ ನಿಮ್ಮ ತಲೆಗೂ ಮತ್ತು ಹಣೆಗೂ ಎಲ್ಲೆಲ್ಲಿ ಪೆಟ್ಟಾಗಿದೆ ಸರ್? ತಲೆಭಾಗಕ್ಕೆ 8 ಸ್ಟಿಚಸ್ ಬಿದ್ದಿದೆ. ಮತ್ತು ವಿಕೆಟ್ನಲ್ಲಿ ಇಲ್ಲಿ ಹೊಡೆಯೋಕ್ಕೆ ಬಂದಾಗ ಸ್ವಲ್ಪ ನಾನು ಹಿಂದೆ ಹೋಗಿದ್ದಕ್ಕೆ ಸ್ವಲ್ಪ ಬಚಾವು, ಇಲ್ಲಾಂದರೆ ಕಣ್ಣೇ ಹೋಗಬೇಕಾಗಿತ್ತು. ಇಲ್ಲಿ ಕಣ್ಣಿಗೂ ಹೊಡೆದಿದ್ದಾರೆ. ಹಾಗಾಗಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ.
ಬ್ಯಾಟಳ್ಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಆಯಿತು. ಅಲ್ಲಿ ಹೋಗಿ FIR ಹಾಕಿಸ್ತು. FIR ಹಾಕಿದಾಗ FIR ಈಗ ಅಲ್ಲೇ ಮಾಡಿದ್ರು ಆಫ್ ಮರ್ಡರ್ ಕೇಸ್ ಆ್ಯಕ್ಚುಲಿ. ಈಗ ಅವ್ರದ್ದು 307 ಮೆನ್ಷನ್ ಮಾಡಿಲ್ಲ. ನಾನು ಯಾಕೆ ಅಂತ ಕೇಳೋದಕ್ಕೆ ನಾವು ಅಧಿಕಾರಿಗಳು ಸ್ಥಳ ಮಾಜೂರು ಮಾಡಿದಾಗ ನಮಗೇನು ಅನಿಸುತ್ತೆ ಅದನ್ನು ನಾವು ಬರಿತೀವಿ, ನಿಮ್ಮ ಹತ್ರ ಏನು ಕೇಳೋಂಗಿಲ್ಲ ನಾನು ಅಂತ ನಮಗೆ ಇದು ಮಾಡಿ ಕಾಪಿಗೆ ಸೈನ್ ಹಾಕ್ಸ್ಕೊಂಡು ಕಳಿಸಿದ್ದಾರೆ. ಸರ್, ಈಗ ಆ CCTV ವಿಡಿಯೋ ನೋಡಿದ್ರೇ ಒಂಥರ ಗಾಬರಿ ಆಗುತ್ತೆ ಸರ್. ನೀವು ಕೂಡ ಅಲ್ಲೇ ಇದ್ರಿ. ಈಗ ನಿಮ್ಮ CCTV ಫುಟೇಜ್ ಅವ್ರ ಹತ್ರನೂ ಇದೆ. ಡಬಲ್ ಸ್ಟಾರ್ ಹತ್ರ, ಬ್ಯಾಟಳ್ಳಿ ಪೊಲೀಸ್ ಸ್ಟೇಷನ್ ಡಬಲ್ ಸ್ಟಾರ್ ಹತ್ರ ಅರ್ಜುನ್ ಸರ್ ಹತ್ರನೂ ಇದೆ, ಅವರು ನೋಡಿದ್ದಾರೆ. ಇದು ಆ ಥರ ಅರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವ್ರಿಗೆ ಹೆಂಗೆ ಅನಿಸ್ತೋ ಗೊತ್ತಿಲ್ಲ. ನಮಗೆ ಅದು ಬ್ಯಾಟಳ್ಳಿ ಪೊಲೀಸ್ ಸ್ಟೇಷನಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ. ಅದಕ್ಕೆ ನಾವು ಮೀಡಿಯಾ ಮುಖಾಂತರ ಬರ್ತಾಯಿದ್ದೀವಿ. ಸರ್, ಈಗ ಆ ನಿಮ್ಮ ಮಗು ಎಲ್ಲಿತ್ತು, ಮತ್ತು ನೀವೇನೋ ಮನೆಯಲ್ಲಿ ಇದ್ದಾಗ ಏಕಾಏಕಿನೇ ಗುಂಪು ಕಟ್ಟಿಕೊಂಡು ಬಂದಿದ್ದ ಹೆಂಗೆ? ಹೌದು, ನಾನು ಸ್ವಲ್ಪ ಊರ ಕಡೆ ಹೋಗಿದ್ದೆ. ಊರ ಕಡೆ ಹೋದಾಗ ಮಗು ವಿಚಾರದಲ್ಲಿ ಗಲಾಟೆ ಆಗಿದೆ ಹೆಂಗಸರಿಗೆ. ಅಲ್ಲಿಂದ ನಾನು ಬಂದ ಮೇಲೆ ನಮ್ಮನೆಯವ್ರು ಹಿಂಗೆ ಅಂದರು, ಹೆಂಗಸರು ಜಗಳ ಆಡುವಾಗ ಅವ್ರ ಮಗ ಇದ್ದನು, ಕತ್ತರಿಸಾಕ್ತೀನಿ, ತಲೆ ಬುಲ್ಡೆ ಹೊಡೆದಾಕ್ತೀನಿ ಅಂತ ಹೇಳಿದರು ಅಂತ ನಮ್ಮ ಮನೆಯವರು ಅಂದರು. ನಾನು ಬಂದು ಅವ್ರನ್ನ ನನಗೆ ಸಿಕ್ಕಿರಲಿಲ್ಲ ಅವರು. ನಾನು ಅಲ್ಲಿ ಎದುರುಗಡೆ ಸಿಕ್ಕಿದಾಗ ಕೇಳಿದೆ, ಮಧ್ಯಾಹ್ನ 2:30 ಗಂಟೆಯಲ್ಲಿ ಕೇಳಿದೆ, ಯಾಕಪ್ಪ ಈ ಥರ ಮಾತಾಡ್ತೀಯಾ, ಎದುರುಗಡೆ ಬದುರುಗಡೆ ಮನೆಯವರವರು ಹಂಚಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ಗೆ ಏನು ಮಾತಾಡಲಿಲ್ಲ. ರಾತ್ರಿ 9 ಗಂಟೆಗೆ ನಾವು ಮನೆಗಳೊಡೆ ಇದ್ದಾಗ 7-8 ಜನ ಗೂಂಡಗಳನ್ನ ಕರ್ಕೊಂಡ್ಬಂದು ಹಲ್ಲೆ ಮಾಡಿದ್ದಾರೆ. ಸರ್, ಈಗ ನೀವು ನಿಮ್ಮ ಅಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ರಾ? ಓಕೆ, ಅಲ್ಲಿಂದ ಈಗ ಇಲ್ಲಿ ಬಂದಿದ್ದೀರಿ. ಸೊ ಅಲ್ಲಿ ಇರ್ಲಿಕ್ಕೇನು ಭಯನಾ ಹೆಂಗೆ? ಹೌದು ಸರ್, ಈಗ ನಮಗೆ ಭಯ, ಜೀವ ಬೆದರಿಕೆ ಹಾಕಿದ್ದಾರೆ. ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದವ್ರಿಗೆಲ್ಲರೂ ನಿನಗೂ ಮುಂದಕ್ಕೈತೆ, ನೀನು ಹೆಂಗೆ ಓಡಾಡ್ತೀಯ ಕಾಲೇಜ್ಗೆ, ಆ ಥರ ಎಲ್ಲ ಬೆದರಿಕೆ ಹಾಕಿದ್ದಾರೆ. ಆ ಮನೇಲಿ ಹೆಂಗಿರೋಕ್ಕಾಗುತ್ತೆ ಸರ್ ನಾವೀಗ? ಈ ಪೊಲೀಸರು ನಮಗೆ ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ನಾನು ಇನ್ನೆಲ್ಲಿ ಹೋಗ್ಬೇಕು? ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ನಾವೆಲ್ಲಿ ಹೋಗ್ಬೇಕು? ಈಗ ದೊಡ್ಡ ದೊಡ್ಡ ಪೊಲಿಟಿಷನ್ಗೆ ಹೋದರೆ ನಮ್ಮ ಹತ್ರ ಅಲ್ಲೆಲ್ಲ ದುಡ್ಡು ಕಾಸದಲ್ಲಿ ನಾವು ಆಟೋ ಓಡಿಸ್ಕೊಂಡು ಜೀವನ ಮಾಡೋರು. ನಮ್ಮ ಹತ್ರ ಏನು ಕೊಡೋಕ್ಕಾಗಲ್ಲ, ನ್ಯಾಯವನ್ನು ಕೇಳ್ಬೋದು ಅಷ್ಟೇ. ನೋಡಿ, ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಹಲ್ಲೆಯನ್ನು ನಡೆಸಿದ್ದಾರೆ. ವಿಕೆಟು ಬ್ಯಾಟ್ನ ಮೂಲಕವಾಗಿ ಮನಸ್ಸೋ ಇಚ್ಛೆ ಅವರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಹಾಗಿದ್ರೂ ಕೂಡ ಪೊಲೀಸರು ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನುವಂತಹ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ಯಾಡ್ರಲ್ಲಿ ಪೊಲೀಸರು ಒಂದು ರೀತಿಯಲ್ಲಿ ಯಾರು ಹಲ್ಲೆಯನ್ನು ನಡೆಸಿದ್ದಾರೆ ಅಂಥವ್ರಿಗೆ ಸಹಕರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅನ್ನುವಂತಹ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. CCTV ದೃಶ್ಯಗಳು ನಿಜಕ್ಕೂ ಕೂಡ ಗಾಬರಿಯನ್ನು ಉಂಟು ಮಾಡುತ್ತೆ. ಆ ಮಹಿಳೆಯನ್ನು ಹೊರಗಡೆ ಏನೋ ಮಧ್ಯ ರಸ್ತೆಗೆ ಎಳ್ಕೊಂಡು ಬಂದು ಬಟ್ಟೆ ಹರಿದಾಕಿ ಬ್ಯಾಟು ವಿಕೆಟಿಂದ ಹಲ್ಲೆಯನ್ನು ಮಾಡ್ತಾರೆ. ಹಾಗಿದ್ರೂ ಕೂಡ ಪೊಲೀಸರ ಗಮನಕ್ಕೆ ಇದು ಯಾವುದೂ ಕೂಡ ವಿಡಿಯೋನೇ ನೋಡಿರಲಿಲ್ವಾ? ನೋಡಿದ್ರೂ ಕೂಡ ಅವರು ನಿರ್ಲಕ್ಷ್ಯವನ್ನು ವಹಿಸಿ ಈ ಥರ ಹಲ್ಲೆಕೋರರ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ಸೊ ಸಂಬಂಧಪಟ್ಟಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ವಿಚಾರವಾಗಿ ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ನವೀನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.